ನಮ್ಮ ಸೀಮಂತ ಪ್ರಿಪ್ರೇಷನ್ ಯಾವ ಥರ ಇದೆ. ಸೊ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಕರೆಸಿದ್ದೀನಿ. ಸೊ ಇದು ನಮ್ಮ ಅರಮನೆ ಕಲೆಕ್ಷನ್ಸ್. ನಮ್ಮ ಪಾಪು ಜೊತೆ ಬಂದು ಮಾಡಬೇಕು ಅಂತ ಅನ್ಸುತ್ತೆ. ಎಲ್ಲ ತುರ್ದಲ್ಲಿ ಬಂದಿದೆ, ಅದಕ್ಕೆ ಜಮ ಹೊಡಿತಾ ಇದ್ದೀವಿ. ಸೆಂಡ್ ಆಫ್ ನಿಂಗೆ ಏನಿವತ್ತಲ್ಲ ಅಷ್ಟೇ ಗುಬೆ ಹೆಣ್ಣಾಗಿ ಇಟ್ಕೊಂಡು ಗಂಡು ಗಂಡು ಅಂತೀಯೋ. ಹೊಸ ಸೊಸೆ ನಿಮ್ ಮಗಂಗೆ ಹೆಣ್ಣು ಹುಡ್ಕಕ್ಕೆ ಕಳಿಸ್ತಾ ಇರೋ ಅಷ್ಟೊತ್ತಿಗೆ ಒಬ್ಳನ್ ತರಬೇಕು ಅಂತ. ಅವಳೇ ಖಂಡಿತಳು ಎಣ್ಣೆ ಆಗ್ಬೇಕು ಗಂಡೆ ಆಗ್ಬೇಕು ಅಂತ. ಯಾಕಮ್ಮ ಇಷ್ಟೋ ತನಕ ಹಿಂಗೆ ಉಲ್ಟೆ ಹೊಡಿತದೆ ಈಗ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಏನು ಅಂತ ಹೇಳಿದ್ರೆ, ಇವತ್ತು ಲಾಸ್ಟ್ ಡೇ ನಾನು ನಮ್ಮ ಅತ್ತೆ ಮನೇಲಿರೋದು. ಅಂದರೆ ಎಲ್ಲಪ್ಪ ಹೋಗ್ತಾಳೆ ಅಂದರೆ ಏನಾಗೋಯ್ತು ಅಂತ ಅಂದ್ಕೋಬೇಡಿ. ಸೊ ನಾಳೆ ಸೀಮಂತ ಇರೋದ್ರಿಂದ ಸೀಮಂತ ಮುಗಿಸ್ಕೊಂಡು ಹೋದ್ಮೇಲೆ ಮತ್ತೆ ಬರೋಂಗಿಲ್ಲ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇವತ್ತು ಲಾಸ್ಟ್ ಡೇ. ಇಲ್ಲಿ ಇವತ್ತು ನಮ್ಮ ಸೀಮಂತ ಪ್ರಿಪ್ರೇಷನ್ ಯಾವ ಥರ ಇದೆ, ಏನೇನಾಗುತ್ತೆ ಅಂತೆಲ್ಲ ವ್ಲಾಗ್ ಮಾಡೋಣ ಒಂದು ಅಂತ ಅಂದ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ನಮ್ಮ ಈ ಮನೆಯಿಂದ ವ್ಲಾಗ್ ಮಾಡಿರೋದು ಕಮ್ಮಿ, ಎಲ್ಲೋ ಒಂದು 2 ಮಾಡಿರ್ಬೋದು, ಮಾಡೇ ಇಲ್ಲ. ಸೊ ಇವತ್ತು ಮಾಡ್ತೀನಿ, ಹೆಂಗಿರುತ್ತೆ ನೋಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ. ಸಂಗೀತ ಮೆಹಂದಿ ಆರ್ಟಿಸ್ಟ್ ಇವರು. ಸೊ ನನಗೆ ಮೆಹಂದಿ ಹಾಕೋದಕ್ಕೆ ಬಂದಿದ್ದಾರೆ. ಹಾಯ್ ಹೇಳಿ. ಹಾಯ್. ಸೊ ಹೇಗೆ ಹಾಕ್ತಾರೆ, ಯಾವ ಥರ ಡಿಸೈನ್ ಹಾಕ್ತಾರೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಇದು ನಮ್ಮ ಅರಮನೆ ಕಲೆಕ್ಷನ್ಸ್. ಓಪನ್ ಮಾಡಿದಾಗಿಂದ ನಾನಂತೂ ನಮ್ಮ ಅಂಗಡಿನ ತೋರಿಸೇ ಇಲ್ಲ. ಒಂದ್ಸಲ ಅಂಗಡಿದು ಹೋಮ್ ಟೂರ್ ಥರ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮೇ ಆಗಿಲ್ಲ. ಇವಾಗ ಟೈಮ್ ಮುಗ್ದೇ ಹೋಯ್ತು. ನೆಕ್ಸ್ಟು ನಮ್ಮ ಪಾಪು ಜೊತೆ ಬಂದು ಮಾಡಬೇಕು ಅಂತ ಅನಿಸುತ್ತೆ. ಸೊ ಏನಪ್ಪ ಅಂದರೆ, ಇವಾಗ ನಾನು ಸ್ಯಾರಿನ ಸ್ಟಿಚಿಂಗ್ ಕೊಡೋಕೆ ಹೋಗ್ತಾಯಿದ್ದೀನಿ. ಸ್ಯಾರಿ ತೋರಿಸೋಣ ಅಂತ. ಈ ತಿಂಗಳಲ್ಲಿ ನಂಗೆ ಎಷ್ಟು ಸ್ಯಾರೀಸ್ ಅಂದರೆ ಸ್ಯಾರಿ ಮೇಲೆ ಸ್ಯಾರಿ ಬರ್ತಾನೆ ಇದೆ. ಇದು ಯಾವ ಸ್ಯಾರಿ ಏನಕ್ಕೆ ಅಂತ ನಾನು ಆಮೇಲೆ ಹೇಳಿ. ಸೊ ಬ್ಲೌಸ್ನ ಸ್ಟಿಚಿಂಗ್ ಕೊಟ್ಟು ಸ್ವಲ್ಪ ಬಳೆ ತೊಗೋಬೇಕಾಗಿತ್ತು ಅಂತ ಹೇಳಿ ಹೋಗ್ಬಿಟ್ಟು ಬಳೆ ಎಲ್ಲ ತೊಗೊಂಡು ಮತ್ತೆ ವಾಪಸ್ ಅಂಗಡಿಗೆ ಬಂದ್ವಿ. ಸೊ ಇವರು ನಾನು ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಕೂತು ಸಾಕಾಗಿ ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ನಿಜವಾಗ್ಲೂ ಈ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆಲ್ಲ ತುಂಬ ಪೇಷನ್ಸ್ ಬೇಕು. ನನಗಂತೂ ಆಗ್ತಾನೇ ಇರಲಿಲ್ಲ. ಅಯ್ಯೋ ಸಾಕು ಬಿಡಿ, ಪರವಾಗಿಲ್ಲ ಅಂತ ಇದ್ದೆ. ಬಟ್ ಅವರು ಇಲ್ಲ, ಫಿನಿಷ್ ಮಾಡಿಬಿಡ್ತೀನಿ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ರು. ಆ ಕಡೆ ಕೈ ಮುಗಿದ್ಮೇಲೆ ಈ ಕಡೆ ಕೈ. ಅಯ್ಯೋ ನಾನು ಯಾಕಪ್ಪ ಹಾಕಿಸ್ಕೊಳ್ತಾ ಇದ್ದೀನಿ ಅನಿಸ್ಬಿಡ್ತು. ಅಂದರೆ ಅಷ್ಟು ಕುತ್ಕೋಬೇಕಲ್ಲ ಅಷ್ಟೊತ್ತು, ಹಾಗಾಗಿ. ಸೊ ಆಮೇಲೆ ಫೈನಲಾಗಿ ಔಟ್ಲುಕ್ಕು ಈ ಥರ ಬಂತು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ರು, ನನಗೂ ಇಷ್ಟ ಆಯಿತು. ಸೊ ಅಲ್ಲಿಂದ ಅಂಗಡಿಯಿಂದ ಮನೆಗೆ ಬರೋದಕ್ಕೆ ಲೇಟಾಗೋಯ್ತು, ಮಳೆ ಬೇರೆ ಬಂದುಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೋಯ್ತು. ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ಚಂದು ಇರಲಿಲ್ಲ. ಆ್ಯಕ್ಚುಲಿ ಅವರು ಗ್ರೌಂಡ್ ರಿಪೋರ್ಟ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿದ್ದರು. ನಿಮಗೆಲ್ರಿಗೂ ಗೊತ್ತು, ಅಂದರೆ ವೀಡಿಯೋಸ್ ನೋಡಿರ್ತೀರಲ್ಲ, ಹೋಗಿದ್ದರು. ಸೊ ಮನೆಗೆ ಬಂದು ಮನೇಲಿ ಮೆಹಂದಿ ಸ್ವಲ್ಪ ಮಿಕ್ಕಿತ್ತು, ಅವರು ಹತ್ರ ಇಸ್ಕೊಂಡು ನಮ್ಮ ಅತ್ತೆಗೆ ಹಾಕ್ತಾಯಿದ್ದೆ. ಅಷ್ಟರಲ್ಲಿ 11:30ಗೆ ಚಂದು ಬಂದರು. ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಿದು ನೈಟಿಂದ ಸಡನ್ನಾಗಿ ಮಾರ್ನಿಂಗ್ ಅಂದ್ಕೋಬೇಡಿ. ಸೊ ತುಂಬ ಲೇಟಾಗಿ ಹೋಗಿತ್ತಲ್ಲ ನೆನ್ನೆ ನೈಟು. ಸೊ ಹಾಗಾಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಚಂದೂ ಬಂದಿದ್ದು ತುಂಬ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಬೆಳಿಗ್ಗೆ ನೋಡಿದ್ರೆ ವೆದರ್ ಅಂತೂ ಸಖತ್ತಾಗಿತ್ತು. ನೈಟೆಲ್ಲ ಮಳೆ ಬಂದಿತ್ತಲ್ಲ, ಹಾಗಾಗಿ. ಸೊ ಚಂದೂ ಎದ್ದು ಕೂತ್ಕೊಂಡಿದ್ರು. ತುಂಬ ಲೇಟಾಗಿ ಹೋಗಿತ್ತು, 8 ಗಂಟೆಗೇನೋ ಎದ್ದಿದ್ದು. ಫೈನಲಿ ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮ ಮನೆಗೆ ಬಂದಿದ್ದೀವಾ? ನಮ್ಮ ಮನೆಗೆ ನೀನು ಬಂದಿರೋದು. ಧರ್ಮಸ್ಥಳದಿಂದ ಮಗ ತೊಳೆದಿಲ್ಲ, ಏನಿಲ್ಲ, ಬೆಳಗ್ಗೆನೆ ಯಾಕೆ ಹಿಂಸೆ ಕೊಡ್ತೀಯಲ್ಲ. ರಾತ್ರಿ 12 ಗಂಟೆಗೆ ನಿನ್ನೆ ಸ್ಟಾರ್ಟ್ ಮಾಡಿದ ವ್ಲಾಗ್ನ ನಾನು ಎಂಡೇ ಮಾಡಿಲ್ಲ. ಯಾಕೆ ಹೇಳು, ನೀನಿಲ್ಲದೆ ವ್ಲಾಗು ಕಿಲ ಅಂತ ಇಲ್ಲ, ಕಲಿ ಇಲ್ಲ. ಅದಕ್ಕೆ ಇಲ್ವಾ, ಏನು ಸಮಾಚಾರ? ಸೊ ಖುಷಿನಾ ಇವತ್ತು? ಸೆಂಡ್ ಆಫ್ ನಿಂಗೆ ಅದಕ್ಕೆ ಖುಷಿ ಆಗ್ತಿದ್ಯಾ? ಫುಲ್ ಖುಷಿನಾ? ಓಕೆ, ನನಗೂ ಖುಷಿ ಆಗ್ತಿದೆ. ಮತ್ತೆ ನನ್ನ ಕೇಳ್ತಿದ್ಯಾ? ಹಂಗ ಹೇಳಿ ಏನಾದ್ರು. ಹೇಳಪ್ಪ. ಅಯ್ಯಪ್ಪ, ನಾನು ಹುಚ್ಚುದ್ರಾಗ ನಾನು ನಿಂದೇನ ಬಿಡು.
ನಾನಂತೂ ಡೆಫಿನೆಟ್ಲಿ. ಸೊ ಇವತ್ತೇ ಲಾಸ್ಟ್. ಏನಿವತ್ತೆಲ್ಲ ಅಷ್ಟೇ ಗುಬೆ ಕೊಟ್ಟವನು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಲಾಸ್ಟ್ ಅಂದರೆ ಹಂಗಲ್ಲ, ಮತ್ತೆ ಬರಬೇಕಲ್ಲ, ಅಂದರೆ ಸ್ವಲ್ಪ ದಿವಸ ಆದಮೇಲೆ ಅಂತ. ನಮ್ಮ ಅತ್ತೆ ಬರ್ತಾ ಇದ್ದಾರೆ, ಅಲ್ಲಿ ಮಾತಾಡಿಸ್ತೀನಿ. ಏನು ಸಮಾಚಾರ? ಮಾತಾಡಿ. ಇವತ್ತು ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇನ್ನು ಯಾವಾಗ ಬರೋದು? 9 ತಿಂಗಳು ಆದ್ಮೇಲೆ. ಫುಲ್ ಖುಷಿನಾ? ಖುಷಿ ಖುಷಿ ಹಾಕಿಲ್ವಾ? ಹಂಗ ಗಂಡು ಮಗು ಬೇಕಾ ಹೆಣ್ಮಗು ಬೇಕಾ? ಗಂಡು. ಓಹೋ ಯಪ್ಪ, ಏನಮ್ಮ ವಿಡಿಯೋದಲ್ಲಿ ಇಷ್ಟು ಜೋರಾಗಿ ಗಂಡು ಅಂತಿದ್ದೀರಾ? ಮತ್ತೆ ಗಂಡು ಗಂಡು ಅಂತೀರೋ? ಅಲ್ಲ, ಅದೇಂಗಾದ್ರೂ ಹೋಗ್ಲಿ. ಇನ್ನೊಂದು ಏನಂದ್ರೆ ವಿಷಯ, ನಾನು ಹೋಗ್ತಾ ಇದೀನಿ, ಓಕೆ, ಇನ್ನೊಬ್ರು ಎಂಟ್ರಿ ಕೊಡ್ತಾವ್ರಲ್ಲ, ಆಗ್ಲಿ ಬಿಡು, ಆಗ್ಲಿ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಹೊಸ ಸೊಸೆ ಅವು 1 ವರ್ಷದಕ್ಕೆ ಆಗ್ಲಿ ಕಳಿಸ್ತೀವಿ. ಹೌದಾ? ಹೌದಾ? ಅವಳು ಒಳ್ಳೇದಾದ್ರೆ ಯಾಕೆ ಮಾಡಿಕ್ಕಿಲ್ಲ? ಹೌದಾ? ಫುಲ್ ಇವಾಗ ಅವ್ರು ಬರ್ತಾವ್ರೆ ಅಂತ ಖುಷಿ. ಏನ್ ಫುಲ್ ಒಂದೇ ತಿಂಗಳು ಇಟ್ಕೊಬಿಟ್ಟಿದ್ದೀರಾ? ಏನು ಮಾಡಕ್ಕ, ದೇವ್ರ ಅಲ್ಲಿ ಹಣೆ ಬರ ಕೊಟ್ಟವನೆ, 2 ಒಂದೇ ಸಲ ಮಾಡಿ ಅಂತ ಮಾಡ್ತಾ ಇದೀರಿ. ಈಗ ಅವ್ರು ಬರ್ತಾವ್ರೆ, ನಾನು ಹೋಗ್ತಾ ಇದ್ದೀನಿ ಅಲ್ವಾ? 9 ತಿಂಗಳಿಗೆ ಇನ್ನೇನ್ ಮಾಡಿ? ಹೆಣ್ಣಾದ್ರೆ ಏನು ಮಾಡಕ್ಕಿಲ್ಲ, ಎಸ್ ಬಿಡಕ್ಕದ? ಅಲ್ಲ, ಈಗ 9 ತಿಂಗಳು ಅಂದ್ರೆ 9 ತಿಂಗಳಿಗೆ ಬರ್ಬೇಕಾ? ಅಲ್ದು ಮಧ್ಯದಲ್ಲಿ ಬರಂಗಿಲ್ಲ. ಮಧ್ಯದಲ್ಲಿ ಮದುವೆ ಬಂದು ಹೋಗ್ಬಂದು ನಮ್ಮನ್ನು ಬರ್ಬೇಡ್ದು. ಹೌದಾ? ಓಹೋ, ಬರ್ತೀನಿ, ಬರ್ಬೇಕಿರಕ್ಕದ? ಗಂಡಾದ್ರೆ ಅವತ್ತೇ ಬರ್ತೀವಿ. ಯಾವತ್ತು? ಹುಟ್ಟಿ ದಿವಸ ಬರ್ತೀನಿ. ಗಂಡಾದ್ರೆ ಹುಟ್ಟಿ ದಿವಸನೇ. ಗಂಡ್ಮಕ್ಳು ಬೇಕು ಅಂತ ಬಯಕೆ ಜಾಸ್ತಿ. ಇನ್ನು ಜೋರ ಆಯ್ತದೆ. ಏನ್ ಜ್ವರ ತಿಂಗಳಲ್ಲಿ ಹೆಣ್ಣು ಸಿಗ್ತಾರೆ ಎಲ್ಲರಿಗೂ? ಯಾಕೆ ಸಿಕ್ಕಿಲ್ಲ? ಇನ್ನು 5 ವರ್ಷ ಹೋದ್ರೆ ಎಣ್ಣೆ ಸಿಗ್ತೇವೆ ಬೇಕಾದಷ್ಟು. ಎಲ್ಲ ಗಂಟೆ ಅಲ್ಲಿ. ಅಲ್ಲ, ಇವಾಗ ಆಗ್ತಾ ಇರೋದೆಲ್ಲ ಎಲ್ರಿಗೂ ಗಂಡು. ಎಲ್ರಿಗೂ ಗಂಡೆ ಆದ್ರೆ ಎಣ್ಣೆ ಸಿಗುತ್ತೆ. ಸಿಗ್ತೇವೆ, ಎಣ್ಣೆ ಜಾಸ್ತಿ ಆಗಬೇಕನ್ನತ್ತೆ. ಇನ್ನೊಂದು 5 ವರ್ಷ. ಈಗ ನಿಮ್ ಮಗಂಗೆ ಹೆಣ್ಣು ಹುಡ್ಕಕ್ಕೆ ಎಣ್ಣೆನೇನ್ ಬಿಡು, ಏನು ಮಾಡಕ್ಕ, ಕಾಲ್ ನೋವಾಯ್ತು, 1 ದಿವಸ ಮಾಡ್ಬೇಕು ಅಂತ ಆಸೆ ಪಟ್ಟ ಮಾಡ್ದೋ. ಹೌದಾ? ಅಲ್ಲ, ನೀನ್ ಹಿಂಗಾದೆ, ಇನ್ನೇನ್ ಮಾಡೋಣ? ಅವನ್ಗಾರ ಮಾಡ್ಬಿಟ್ಟು ಇದ್ ಮಾಡ್ಬೇಡ್ದ? ಏನ? ಓ ಅಂದ್ರೆ ಮಾಡಕ್ ಆಗಲ್ಲ ಅಡ್ಗೆ ಕೆಲ್ಸವ ಅಂತ ಕಳಿಸ್ತಾ ಇರೋ ಅಷ್ಟೊತ್ತಿಗೆ ಒಬ್ಳನ್ ತರಬೇಕು ಅಂತ. ಓಹೋ, ಇದ ಐಡಿಯಾ. ಪಾಪ ಹುಡುಗಿ. ನಮ್ ಚಂದು ಯಾವ್ದು ಬೇಕು ಚಂದು? ಅವಾಗ್ಲೇ ಹೇಳ್ದಲ್ಲ. ಹಾ, ನಿನ್ಗೆ ಯಾವ್ದು ಇಷ್ಟ? ನನ್ಗೆ ಯಾವ್ದಾದ್ರು ಓಕೆ ಬಿಡು. ಯಾವ್ದಾದ್ರು ಓಕೆ. ಹಾ, ಹೆಣ್ಣಾಗಲಿ ಗಂಡಾಗಲಿ ಮಗು ಆರೋಗ್ಯವಂತವಾಗಿರಲಿ. ಈಗ ಅಕಸ್ಮಾತ್ ಹೆಣ್ ಪಪ್ಪು ಆಯ್ತು, ಅದೇನ್ ಮನೆಗ್ ಸೇರಿಸ್ತಿರಿಲ್ಲೋ? ನಾನಲ್ಲ ಅಮ್ಮ. ಏನಂದ್ರೆ ಅಕಸ್ಮಾತ್ ಹೆಣ್ಣಾದ್ರೆ ಮನೆಗ್ ಸೇರಿಸ್ತಿರೋ ಇಲ್ವೋ ಅಂತ. ಸೇರಿಸ್ತಾ ಬಿಡಕ್ಕದ? ಸೇರ್ಸ್ಕೊಳ್ಳೇಬೇಕು. ಇನ್ನ ಸಲಿಗಾಯ್ತದೆ ಹಂಗ. ಇನ್ನೇನು ಮಾಡಕ್ ಹಾಕಿಲ್ಲ. ಒಟ್ನಲ್ಲಿ ಫಸ್ಟ್ ಗಂಡಾಲಿ ಅಂತ ಆಗ್ಲಿ, ಇನ್ನೊಂದ್ಸರಿ ಎಂತದಾರ ಆಗ್ಲಿ ಅಂತ ಮಾಡಿದೀವಿ. ಆಗ್ಲಿ, ನಾನು ಏನು ಮಾಡಕ್ ಹಾಕಿಲ್ಲ. ಏನು ಮಾಡಕ್ ಆಗಲ್ಲ. ಈಗ ನಿನ್ಗೆ ಅವಳು ನೋಡಿದ್ರೆ ಹೆಣ್ಣಾಗುತ್ತೆ ಗಂಡಾಗುತ್ತೆ ಅನ್ಸುತ್ತೆ ನನಗೆ. ಮತ್ತೆ ಅದ ಹೆಂಗೆ ನಿನ್ಗೆ ಅವಳ ಹೆಂಗ್ ಕಂಡಿದ್ದಳು ಹೆಣ್ಣೆ ಆಗ್ಬೇಕು ಗಂಡೆ ಆಗ್ಬೇಕು ಅಂತ? ಗೆಸ್ಸಲ್ಲಿ ಹೇಳು ಅಂತ. ಗೆಸ್ಸಲ್ಲಿ ಹೇಳ್ತೀರಾ? ನನ್ಗೇನೋ ಡೌಟ್. ಪಕ್ಕ ಗಂಡು. ಡೌಟಲ್ ಗಂಡ? 5% ಗಂಟ ಗಂಡು ಅಂದ್ರೆ ಗ್ಯಾರಂಟಿ ಹಾಕಿದ್ದೀನಿ. ಯಾಕಮ್ಮ ಇಷ್ಟೋ ತನಕ ಹಿಂಗೆ ಉಲ್ಟೆ ಹೊಡಿತದೆ? ಈಗ ಬರೀ 5% ಗಂಡ, ಆಮೇಲೆ 95% ಹೆಣ್ಣ. ಯಾಕೆ ಜಾಸ್ತಿ ಗಂಡ ಆಯ್ತದೆ ಅನ್ಸೈತೆ ಹೆಣ್ಣ ಆಯ್ತದೆ ಅನ್ಸೈತಾ? ಗಂಡ ಐತಿ ಅಂತ. ಮತ್ತೆ 5% ಅಲ್ಲ, ಅದು 95%. ನಿನ್ನ ನಾನು ಇದ್ಯಾಕಪ್ಪ ಗಾಬರಿ ಆಗೋದಿದೆ ಸರ್ ಹೇಳಿ ನೋಡಿ. ನೆನ್ನೆ ಮನೆಯೆಲ್ಲ ಹಿಂಗ್ ಹೊಡ್ಬಿಟ್ಟು ಉಲ್ಟೆ ಹೊಡ್ಬಿಟ್ಟಲ್ಲ ಅಂತ. 5% ವರ್ಗು ಗಂಡು, ಇನ್ 95% ಅಂತ ಮಾಡ್ತಾ ಇರೋದು ನಾನು. ಯಾಕೆ ಗಂಡ ಆಗ್ಬೇಕು ಅಂತ. ಯಾಕೆ ಆಮೇಲೆ ಇರ್ಲಿ ಅದು ನೋಡೋಣ. ನೀನು ನಿಮ್ಮ ಅವ್ವಂಗೆ ಹುಟ್ಟಾಗ ಗಂಡ ಬೇಕಿತ್ತು ಹೆಣ್ಣ ಬೇಕಿತ್ತ? ನೀನು ಯಾರು? ನಮ್ಮ ಅವ್ವ ಗಂಡು ಹೆಣ್ಣೆ ಎಲ್ಲಾಗತ್ತೆ ಸಾಕು. ನೀನೇನಾಗಬೇಕಿತ್ತು? ನಂಗೆ ಗೊತ್ತಿತ್ತು. ಅದಕ್ಕೆ ಹೆಂಗ್ ಗೊತ್ತು? ಹಂಗೆ ನಾವು ನಮ್ಮ ಮೊಮ್ಮಕ್ಳಲ್ವ, ನಮ್ಗೆ ಹೆಸರಿಗಿರ್ಲಿ ಅನ್ನೋ ನಮ್ಮ ಆಸೆ ಇರೋದು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟಾಗೋಯ್ತು, ಆಲ್ರೆಡಿ ರೆಡಿ ಆಗಬೇಕು. ರೆಡಿ ಆದಮೇಲೆ ಸ್ಯಾರಿ ಎಲ್ಲ ಆದಮೇಲೆ ಮೇಕಪ್ ಎಲ್ಲ ಆದಮೇಲೆ ನನ್ನ ಸೀಮಂತ ವ್ಲಾಗ್ ಹೇಗಿರುತ್ತೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಆದರೆ ಇವತ್ತು ಏನೇನಾಗುತ್ತೆ ಎಲ್ಲನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾರ ಕಲ್ಲಾದರೂ ಕೊಟ್ಟು ವಿಡಿಯೋ ಮಾಡಿಸ್ಬೇಕು. ಫುಲ್ ಬ್ಯುಸಿ ಆಗಿಬಿಟ್ರೆ ಕಷ್ಟ, ನೋಡೋಣ
ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೋರಾಗಿ ಮಾತಾಡ್ತಾ ಇದ್ದಾರೆ. ಸೊ ಓಕೆ ಬಾಯ್, ಲೇಟ್ ಆಯಿತು. ಬಾಯ್ ಥ್ಯಾಂಕ್ ಯು.